ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು KEA ಕಡೆಯಿಂದ ಒಂದು ಪ್ರಾವಿಷನಲ್ ಫೀಸ್ ಸ್ಟ್ರಕ್ಚರ್ ಅಂತ ರಿಲೀಸ್ ಮಾಡಿದ್ದಾರೆ. ಅದು ಆ್ಯಕ್ಚುಯಲ್ ಫೀಸ್ ಸ್ಟ್ರಕ್ಚರ್ ಅಲ್ಲ, ಬಟ್ ಆಲ್ಮೋಸ್ಟ್ ಇದೇ ಸೇಮ್ ಇರುತ್ತೆ, ಇದರಲ್ಲಿ ಏನು ಚೇಂಜಸ್ಗಳಾಗೋದಿಲ್ಲ. ಬಟ್ ಸ್ಟಾರ್ಟಿಂಗ್ ಅದನ್ನು ಪ್ರಾವಿಷನಲ್ ಫೀಸ್ ಸ್ಟ್ರಕ್ಚರ್ ಅಂತ ರಿಲೀಸ್ ಮಾಡಿ ಅದಾದ ನಂತರ ಆ್ಯಕ್ಚುಯಲ್ ಫೀಸ್ ಸ್ಟ್ರಕ್ಚರ್ ಅಂತ ರಿಲೀಸ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಇದು ಸೇಮ್ ಇರುತ್ತೆ, ಆಯಿತಾ. ಸೊ ಅದನ್ನು ರಿಲೀಸ್ ಮಾಡಿದ್ದಾರೆ, ಅವ್ರದ್ದು ಪ್ರಾಧಿಕಾರದ ಒಂದು ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅಲ್ಲಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಈಗ ಗೌರ್ಮೆಂಟ್ ಕಾಲೇಜಿನ ಫೀಸ್ ಎಷ್ಟಾಗುತ್ತೆ? 44,200. ಇದು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಬಗ್ಗೆ ನಾನು ಮಾತಾಡ್ತಾ ಇರೋದು, ಎಸ್ಪೆಷಲಿ ಇಂಜಿನಿಯರಿಂಗ್, ಆಯಿತಾ. ಅದರಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ SNQ ಕೋಟ ಆದರೆ 20,610. ಅದೇ SC/ST ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಆಗಲಿ, ಪ್ರೈವೇಟ್ ಕಾಲೇಜ್ ಆಗಲಿ, VTU ಕಾಲೇಜ್ ಆಗಲಿ, ಡೀಮ್ಡ್ ಆಗಲಿ, ಯಾವುದೇ ಯೂನಿವರ್ಸಿಟಿಗಳಲ್ಲಾದರೂ ಕೂಡ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಅಂದರೆ 10 ಲಕ್ಷದವರೆಗೆ ನಿಮಗೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ನಿಮ್ಮದು ಅಥವಾ ನಿಮ್ಮ ಪೇರೆಂಟ್ಸಿದು ಆ್ಯನ್ಯುವಲ್ ಇನ್ಕಮ್ ಅಪ್ ಟು 10 lakhsವರೆಗೆ ಇದ್ದರೆ ನಿಮ್ಮ ಟೋಟಲ್ ಫೀಸ್ ಆ್ಯಕ್ಚುಲಿ ₹0 ಆಗಿರುತ್ತೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ 10 lakhs ಮೇಲ್ಗಡೆ ಇದ್ದರೆ ನಿಮಗೆ ಫೀಸನ್ನು ತಗೊಳ್ತಾರೆ. ಅದರ್ವೈಸ್ ನಿಮ್ಗೆ ಯಾವುದೇ ಆಗಲಿ, ಪ್ರೈವೇಟ್ ಯೂನಿವರ್ಸಿಟಿಗಳಾಗಲಿ, ಗೌರ್ಮೆಂಟ್ ಕಾಲೇಜ್ ಆಗಲಿ, ಏಡೆಡ್ ಅನ್ಏಡೆಡ್ ಯಾವುದರಲ್ಲಿ ಆದರೂ ₹0 ತಗೊಳ್ಬೇಕು, ಆಯಿತಾ. ಅದಾದ ನಂತರ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೂ ಕೂಡ ಫೀಸ್ ಕನ್ಸೆಷನ್ ಇದೆ. ಕ್ಯಾಟಗರಿ 1ನಲ್ಲಿ ಯಾರಿಗೆ ಅಂತ ಕೇಳಿದರೆ, ಯಾರ ಇನ್ಕಮ್ ಅಪ್ ಟು 2.5 lakhs 2.5 lakhs ಮೇಲಿದ್ದರೆ ನಿಮಗೆ ರೆಗ್ಯುಲರ್ ಫೀಸ್ ಆಗುತ್ತೆ. ನಿಮ್ಮ ಫೀ ಇದು ಏನು ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 2.5 lakhs ಇದ್ದರೆ ನಿಮಗೆ ಯಾವುದೇ ಕಾಲೇಜಿಗೆ ಹೋದರೂ ಕೂಡ, ಈಗ ಗೌರ್ಮೆಂಟ್ ಕಾಲೇಜು, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, ಮತ್ತು ಇವು 3 ಕಾಲೇಜಲ್ಲಿ UVCಯಲ್ಲಿ 28,990 ಆಗುತ್ತೆ. ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಿಗೆ 23,590 ಆಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ 23,590 ಆಗುತ್ತೆ. ಯಾರಿಗೆ? ಕ್ಯಾಟಗರಿ 1 ಸ್ಟೂಡೆಂಟ್ಸು, ದೋಸ್ ಹೂ ಆರ್ ಹ್ಯಾವಿಂಗ್ ಇನ್ಕಮ್ ಅಪ್ ಟು 2.5 lakhs. ಅದಕ್ಕಿಂತ ಜಾಸ್ತಿ ಇದ್ದರೆ ಇದು ಅಪ್ಲಿಕೇಬಲ್ ಇಲ್ಲ ನಿಮಗೆ, ಆಯಿತಾ. ಮತ್ತು ನಿಮಗೆ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂದರೆ ಹೈಯರ್ ಫೀಸ್ ಇರುತ್ತೆ. ಅಲ್ಲಿ 78,820 ಅಂದರೆ ಆಟೋನಾಮಸ್ ಕಾಲೇಜಸ್ಗಳಲ್ಲಿ, ಇಂಥ ಕಾಲೇಜಸ್ಗಳೆಲ್ಲ ನಿಮಗೆ, ಮತ್ತು ಆಟೋನಾಮಸ್ ಮತ್ತು VTU ಕಾಲೇಜಸ್ಗಳಲ್ಲಿ ನಿಮಗೆ 78,820. VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂತ ಹೇಳಿದ್ದಾರೆ, ಅಲ್ಲಿ ಹೈಯರ್ ಫೀಸ್ ಇರುತ್ತೆ 78,820. ಅದು ಬಿಟ್ಟು ಅನ್ಏಡೆಡ್ ಕಾಲೇಜಲ್ಲಿ, ಅನ್ಏಡೆಡ್ ಅಂದರೆ ಯಾವುದು? ಮೈನಾರಿಟಿ ಆಗಿರ್ಬೋದು, ಅನ್ಏಡೆಡ್ ಕಾಲೇಜು. ಮತ್ತೊಂದು ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಕೆಲವೊಂದು ಕಾಲೇಜ್ ಏಡೆಡ್ ಆಗಿರುತ್ತೆ, ಬಟ್ ಅಲ್ಲಿ ಅನ್ಏಡೆಡ್ ಕೋರ್ಸಸ್ಸು ಇರುತ್ತೆ ಇಂತಿಷ್ಟು ಪರ್ಸೆಂಟೇಜ್. ಅಂಥ ಕಾಲೇಜಲ್ಲಿ ನಿಮಗೆ ಅನ್ಏಡೆಡ್ ಕಾಲೇಜ್ ಆಗಿದ್ದು, ಏಡೆಡ್ ಕಾಲೇಜ್ ಆಗಿದ್ದು ಅನ್ಏಡೆಡ್ ಕೋರ್ಸ್ ಆದರೆ, ಒಂದು ಕಾಲೇಜ್ ಇರುತ್ತೆ XYZ ಅಂತ, ಅದು ಏಡೆಡ್ ಕಾಲೇಜ್ ಆಗಿರುತ್ತೆ. ಬಟ್ ಆ ಏಡೆಡ್ ಕಾಲೇಜಲ್ಲೂ ಕೂಡ 10-20% ಅನ್ಏಡೆಡ್ ಕೋರ್ಸ್ ಇರುತ್ತೆ. ಅಲ್ಲಿ ನಿಮಗೆ ಸೀಟ್ ಆದರೆ ಫೀಸ್ ಎಷ್ಟು? 88,820. ಅದು ಬಿಟ್ಟು ಅನ್ಏಡೆಡ್ ಕಾಲೇಜಲ್ಲಿ ಇನ್ಕ್ಲೂಡಿಂಗ್ ಮೈನಾರಿಟಿ ಮತ್ತು ಅನ್ಏಡೆಡ್ ಕೋರ್ಸಸ್, ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸ್ ಆದರೆ ಅಥವಾ ಅನ್ಏಡೆಡ್ ಕಾಲೇಜಸ್ಸಲ್ಲಾದರೆ ಫೀಸ್ 98,020. ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಾದರೆ 88,820. ಇದು ಯಾರಿಗೆ? ಗ್ರೂಪ್ 1 ಸ್ಟೂಡೆಂಟ್ಸ್ಗೆ. SC/ST ಅವರಿಗೆ ಕ್ಯಾಟಗರಿ 1ಗೆ ಆಗಿದೆ. SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಎನಿ ಕಾಲೇಜ್ ಆದರೆ ₹0. ಇನ್ನು SNQ ಕೋಟ ಆದರೆ ನಿಮಗೆ ಅನ್ಏಡೆಡ್ ಕಾಲೇಜಲ್ಲಿ ಮತ್ತು ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸ್ ಆದರೆ, ನಿಮಗೆ ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸ್ ಆದರೆ, ಫಾರ್ ಎಕ್ಸಾಂಪಲ್ ಒಂದು ಏಡೆಡ್ ಕಾಲೇಜ್ ಇದೆ, XYZ ಅಂತ ಏಡೆಡ್ ಕಾಲೇಜ್ ಇದೆ, ಅಲ್ಲಿ CS ಅನ್ನೋದು ಅನ್ಏಡೆಡ್ ಕೋರ್ಸ್ ಆದರೆ, CS ಬಿಟ್ಟು ಉಳಿದಿದ್ದೆಲ್ಲ ಏಡೆಡ್ ಕೋರ್ಸ್ ಆಗಿರುತ್ತೆ. CS ಅನ್ನೋದು ಅನ್ಏಡೆಡ್ ಆಗಿದ್ದರೆ, ಅಂದರೆ ಗೌರ್ಮೆಂಟಿಂದ ಏಡ್ ಬರ್ತಾ ಇಲ್ಲದೇ ಇದ್ದರೆ ಆ ಕೋರ್ಸ್ ನಿಮ್ಗೆ ಆದರೆ, ಆವಾಗ ನಿಮಗೆ SNQ ಕೋಟ ಆದರೆ 30,610, ಆಯಿತಾ. ಮತ್ತು ಇನ್ನೊಂದಾಗಿ ಟೈಪ್ 1 ಟೈಪ್ 2 ಎರಡರಲ್ಲೂ ಕೂಡ 30,610. ಅದು ಬಿಟ್ಟು ನಿಮಗೆ UVCಯಲ್ಲಾದರೆ, ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸ್ ಆದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಆದರೆ, ಅಥವಾ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಲ್ಲಿ ಆದರೆ ನಿಮಗೆ 20,610. VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಲ್ಲಾದರೆ 20,610, ಆಯಿತಾ. ಇದು ಬಿಟ್ಟು ಜನರಲ್ ಮೆರಿಟ್ 2A 2B 3A 3B ಎಲ್ರಿಗೂ ಇನ್ಕ್ಲೂಡಿಂಗ್ SC/ST ದೋಸ್ ಹೂ ಆರ್ ಹ್ಯಾವಿಂಗ್ ಇನ್ಕಮ್ ಅಬೌವ್ 10 lakhs. ಅರ್ಥ ಆಯ್ತಾ? ಸೊ ಕ್ಯಾಟಗರಿ 1 ಸ್ಟೂಡೆಂಟ್ಸು ಹಾಗೆ, ಯಾರದು ಇನ್ಕಮ್ ಅಬೌವ್ 2.5 lakhs ಇದ್ದರೆ, SC/ST ಸ್ಟೂಡೆಂಟ್ಸ್ಗಳು ಅಬೌವ್ 10 lakhs ಇದ್ದರೆ, ಮತ್ತು ಉಳಿದಿರೋ ಎಲ್ಲ ಕ್ಯಾಟಗರಿಗೆ 2A 2B 3A 3B ಎಲ್ರಿಗೂ ಅವರಿಗೆ ಎಷ್ಟಾಗುತ್ತೆ? ಗೌರ್ಮೆಂಟ್ ಕಾಲೇಜಲ್ಲಿ 44,200, ಏಡೆಡ್ ಕೋರ್ಸಸ್ ಎಲ್ಲಿ ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್ಸಿಗೆ 44,200, UVCಯಲ್ಲಿ 49,600, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ಸಲ್ಲಿ 1,02,410, ಅನ್ಏಡೆಡ್ ಕಾಲೇಜಸ್ಸಲ್ಲಿ ಮತ್ತು ಏಡೆಡ್ ಕಾಲೇಜಸ್ಸಲ್ಲಿ ಅನ್ಏಡೆಡ್ ಕೋರ್ಸಿಗೆ 1,12,410. ಕೆಲವೊಂದು ಕಾಲೇಜಲ್ಲಿ 1,21,610 ತಗೊಳ್ತಾರೆ. ಇನ್ನು ಯೂನಿವರ್ಸಿಟಿಯಲ್ಲಿ 1,12,410. ಇದು ಬಿಟ್ಟು ಮತ್ತೆ ಎಕ್ಸ್ಟ್ರಾ ತಗೊಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್,
ಅವ್ರು ಏನು ಹೇಳ್ತಾರೆ, ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ದ ಫೀಸ್ ಅಬೋವ್ ಟೇಬಲಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ 10,610. ಇದನ್ನು ಸೇರಿಸಿನೂ ಕೂಡ ಕಾಲೇಜಲ್ಲಿ ತಗೊಳ್ತಾರೆ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ನೀವು ಇಲ್ಲಿಗೆ ಫಿಕ್ಸ್ ಆಗಬೇಡಿ. ಈಗ ನೀವೀಗ ಹೈಯೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ 1,21,610 ಇದೆ. ಅದ್ರ ಮೇಲ್ಗಡೆ ಒಂದು 10,000 to 20,000 ಇಟ್ಕೊಂಡಿರಿ. ಎಕ್ಸ್ಟ್ರಾ ಕೇಳಬಹುದು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ. ಬಟ್ ಅವ್ರು ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಯೂನಿವರ್ಸಿಟಿ ಫೀಸ್ ಇಸ್ ಇನ್ಕ್ಲೂಡೆಡ್. ಇಂಜಿನಿಯರಿಂಗಿಗೆ 10,610 ರುಪೀಸ್ ಯೂನಿವರ್ಸಿಟಿ ಫೀಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತಾರೆ. ಬಟ್ ಕೆಲವೊಂದು ಕಾಲೇಜವರು ಅಲ್ಲಿ ನೋಡಿ ಕೆಳಗಡೆ 20,000 ಆ್ಯಸ್ ಅದರ್ ಫೀಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಅನ್ಏಡೆಡ್ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ. ಅಂದರೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದಾರೆ 20,000, 10,000 ಅದರ್ ಫೀಸ್ ಅಂತೇಳಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಬಿಟ್ಟು ಕೂಡ ಕಾಲೇಜವ್ರು ತಗೊಳ್ತಾರೆ. ಏನಂತ ಕೇಳ್ತಾರೆ, ಏನಂತ ತಗೊಳ್ತಾರೆ ಕೇಳಿದರೆ, ಸ್ಕಿಲ್ ಅಂದರೆ ನಿಮಗೆ ನಾವು ಎಕ್ಸ್ಟ್ರಾ ಸ್ಕಿಲ್ಸನ್ನು ಕೊಡ್ತೇವೆ, ಅದಕ್ಕೋಸ್ಕರ ಸಪ್ರೇಟಾಗಿ ಬೇರೆಯವ್ರನ್ನ ಕರೆಸ್ತೇವೆ ಅಥವಾ ಬೇರೆ ಕ್ಲಾಸ್ ಮಾಡ್ತೇವೆ, ಅದಕ್ಕೋಸ್ಕರ ಅಂತ 10,000 20,000 ಎಲ್ಲ ಕೆಲವೊಂದು ಕಾಲೇಜವ್ರು ತಗೊಳ್ತಾರೆ. ಎಲ್ಲರೂ ತಗೊಳ್ಳೋದಿಲ್ಲ, ಕೆಲವೊಂದು ಕಾಲೇಜ್ ತಗೊಳ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಹಣವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ, ಸರಿನಾ? ಇದಿಷ್ಟು ನಿಮ್ಮ ಕಾಲೇಜ್ ಫೀಸ್, ಗೊತ್ತಾಯ್ತಲ್ಲ? ಸೊ ಇದು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕ್ಯಾಟಗರಿ 1ನಲ್ಲಿ 2.5 lakhs ಅಬೋ 2.5 lakhs ಬಿಲೋ ಇದ್ದರೆ ಮಾತ್ರ ಈ ನಿಮಗೆ ರೈಟ್ ಸೈಡಲ್ಲಿರುವಂಥ ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿರೋ ಫೀಸ್ ಅಪ್ಲಿಕೇಬಲ್ ಆಗುತ್ತೆ. ಇಫ್ ಯುವರ್ ಇನ್ಕಮ್ ಇಸ್ ಮೋರ್ ದ್ಯಾನ್ ಆ್ಯನ್ಯುವಲ್ ಇನ್ಕಮ್ ಇಸ್ ಮೋರ್ ದ್ಯಾನ್ 2.5 lakhs, ಆವಾಗ ನಿಮಗೆ ಲೆಫ್ಟ್ ಸೈಡಲ್ಲಿರೋದು ಯಾವುದು 2A 2B 3A 3B ಜನರಲ್ ಮೆರಿಟ್, ಅದು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. SNQ ಕೋಟ್ ಆದರೆ ಒಂದೊಂದು ಕಾಲೇಜಿಗೆ ಒಂದೊಂದು ರೀತಿ ಹೇಳಿದ್ದೇನೆ, ಸೊ ಅದು ಅಪ್ಲಿಕೇಬಲ್ ಆಗುತ್ತೆ. ಇದಿಷ್ಟು ನಿಮ್ಮ ಫೀ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನು ನೋಡಿಕೊಳ್ಳಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.